ಚಿಕ್ಕೋಡಿ ಪಟ್ಟಣದ ಹೊರವಲಯದಲ್ಲಿರುವ ಜಿಟಿಟಿಸಿ ಸಭಾಭವನದಲ್ಲಿ ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಹಾಗೂ ಚಿಕ್ಕೋಡಿಯ ಉನ್ನತಿ ಸ್ವಯಂ ಸೇವಾ ಸಂಸ್ಥೆ ಸಹಯೋಗದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಯಮಿ ಸುರೇಶ್ ಗರ್ಬುಡೆ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇವಲ ಕನಸು ಕಾಣುವುದರಿಂದ ಏನನ್ನೂ ಸಾಧನೆ ಮಾಡಲು ಆಗುವುದಿಲ್ಲ. ಕಠಿಣ ಪರಿಶ್ರಮ ಇದ್ದರೆ ಮಾತ್ರ ಅಂದುಕೊಂಡಿದ್ದನ್ನು ಸಾಧಿಸಬಹುದಾಗಿದೆ ಎಂಬ ಕಿವಿಮಾತು ಹೇಳಿದರು. ಪದ್ಮಿನಿ ಗಾಡಿ ಫೇಮಸ್, ಅದನ್ನು ತಗೋಬೇಕಂತ ಕನಸುತ್ತೆ. ಅದು ಆಗ ದೊಡ್ಡದು ಗಾಡಿ. ಈಗ BMW ಇದೆ, ಫಾರ್ಚುನರ್, ಸೈಕಲ್ ಇನ್ನೂ ದೊಡ್ಡದು ಅಂದ್ರೆ ದೊಡ್ಡ ವ್ಯಕ್ತಿತ್ವ ಹೇಳ್ತೇನೆ. ಅಂದ್ರೆ ಮನುಷ್ಯ ಮಾಡಕ್ಕೆ ಹೋದ್ರೆ ಎಲ್ಲ ಸಾಧ್ಯ ಐತೆ ಅನ್ನೋದು ನಮ್ದ ಒಂದು ಉದಾಹರಣೆ. ಅಂದ್ರೆ ದೊಡ್ಡ ಹಾರ್ಡ್ ವರ್ಕ್ ಮಾಡ್ಬೇಕು. ಬರೇ ನೀವು ಕನಸು ಕಾಣೋದ್ರಿಂದ ಏನಾಗಂಗಿಲ್ಲ. ಹಾರ್ಡ್ ವರ್ಕ್ ಮಾಡ್ಬೇಕು. ಹಾರ್ಡ್ ವರ್ಕ್ ಮಾಡಿ ಪ್ರಾಪರ್ ಬಿಸ್ನೆಸ್ ಮಾಡ್ಬೇಕಾದ್ರೆ ಕೆಲವೊಂದು ಪ್ರಿನ್ಸಿಪಲ್ ಅದಾವ. Those who wish to become businessmen, I would like to say this don't be afraid of failure. Every successful businessman has failed at some point of time. Failure is not a opposite of success. It is a part of success. Before starting a business, proper business plan is needed. To start a new business, place of business, that is location, land and building, plant and machinery, availability of labor, finance, raw material, these are the most important sources of successful business. ನೀವು ಯಾವುದೋ ರಾಂಗ್ ಪ್ಲೇಸ್ನಾಗ ನೀವು ಬಿಸ್ನೆಸ್ ಮಾಡಿದ್ರೆ ಫೇಲ್ ಆಗ್ತೀರಿ. ಲೇಬರ್ ಅವೈಲಬಿಲಿಟಿ ಇರಬೇಕು, ರಾ ಮಟೀರಿಯಲ್ ಇರಬೇಕು, ಟ್ರಾನ್ಸ್ಪೋರ್ಟೇಷನ್ ಇರಬೇಕು. ಯಾಕಂದ್ರೆ ಇದೆಲ್ಲ ಸ್ಟಡಿ ಮಾಡಬೇಕು. ಮತ್ತು ಯಾವ ಬಿಸ್ನೆಸ್ ಮಾಡಬೇಕಾದ್ರೆ ಸ್ವಲ್ಪ ಅಭ್ಯಾಸ ಮಾಡ್ದೆ ಯಾವುದು ನೀವು ಮಾಡಬಾರ್ದು. ಸ್ವಲ್ಪ ಅನುಭವ ತಗೋಬೇಕು. ಎಲ್ಲಿ ನೀವು ಯಾವ ಬಿಸ್ನೆಸ್ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕು. ಡೀಪಾಗಿ ಸ್ಟಡಿ ಮಾಡಿ ಹೆಜ್ಜೆ ಇಡಬೇಕು. ಯಾಕಂದ್ರೆ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾವೆ ಬಿಸ್ನೆಸ್ದಾಗ. ಎಲ್ಲರೂ ಸಕ್ಸಸ್ ಆಗ್ತಾವ ಹೇಳಕ್ಕೆ ಬರೋದಿಲ್ಲ. ಕೆಲವೊಂದು ಫೇಲ್ಯೂರ್ ಆದ್ರೂ ಹೆದರಾಣಿಂದ ಮುಂದೆ ಹೆಜ್ಜೆ ಇಡಬೇಕು. ಅದಕ್ಕೆ ನೀವು ಭಾಳ ಸ್ಟಡಿ ಮಾಡಬೇಕು. ಫೈನಾನ್ಸ್ ಈಸ್ ದ ಬ್ಲಡ್ ಆಫ್ ಬಿಸ್ನೆಸ್ ಆ್ಯಂಡ್ ಪ್ರಾಪರ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸಕ್ಸಸ್ ಆಫ್ ಬಿಸ್ನೆಸ್. ಅಂದ್ರೆ ಈಗ ಅದ್ರಾಗ ದುಡ್ಡು ಇದ್ರೆ ರಕ್ತ ಇದ್ದಂಗೆ. ಅದು ಕರೆಕ್ಟ್ ಪ್ರಾಪರ್ ಮ್ಯಾನೇಜ್ಮೆಂಟ್. ಫಂಡ್ ಮ್ಯಾನೇಜ್ಮೆಂಟು ಭಾಳ ಮಾತ್ರ ಇದೆ. ಅದನ್ನು ನೀವು ಪ್ರಾಪರ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಹೆಂಗೆ ಯುಟಿಲೈಸ್ ಮಾಡಬೇಕು, ರಾಂಗ್ ಯುಟಿಲೈಸೇಷನ್ ಆಗಬಾರ್ದು. ನಾವೆಲ್ಲ ಇದೆಲ್ಲ ಇದು ಹೆಂಗೆ ಸಕ್ಸಸ್ ಆಗಿದೆ ಅಂದ್ರೆ ನಾ ಫೈನಾನ್ಸ್ ಬದಲು ನನಗೆ ಅನುಭವ ಇದೆ. ಹೆಂಗೆ ಎಲ್ಲಿ ಖರ್ಚು ಕಟ್ ಮಾಡ್ಬೋದು, ಎಲ್ಲಿ ಹೆಚ್ಚಾಗತೈತಿ, ಈ ಪ್ರೊಡಕ್ಷನ್ ಹೆಂಗೆ ಮಾಡಬೇಕು ಅಥವಾ ಸೇಲ್ ಹೆಂಗೆ ಮಾಡಬೇಕು, ಸರ್ವಿಸ್ ಹೆಂಗೆ ಇರಬೇಕು. ಯಾಕಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ನೀವು ಸಕ್ಸಸ್. ಕ್ವಾಲಿಟೀಸ್ ಕೆಲವೊಂದು ಕಂಡೀಷನ್ಸ್ ಫುಲ್ಫಿಲ್ ಮಾಡ್ಬೇಕಾಗ್ತದೆ. ಕ್ವಾಲಿಟಿಗೆ ಇಂಪಾರ್ಟೆಂಟ್ ಕೊಡಬೇಕು, ಸರ್ವಿಸ್ ಇಂಪಾರ್ಟೆಂಟ್. ಆಮೇಲೆ ಇವೆಲ್ಲ ನೀವು ಕರೆಕ್ಟ್ ಮಾಡಬೇಕು. ಮತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಭಾಳ ಇರ್ತೈತಿ, ಮಹತ್ವ ಇರ್ತೈತಿ. ಇವೆಲ್ಲ ನೀವು ಯಾವ ಟೈಪ್ ಆಫ್ ಬಿಸ್ನೆಸ್ ಮಾಡ್ತೀರಿ ಅದಕ್ಕೆ ಡಿಪೆಂಡ್. ಬೇರೆ ಬೇರೆ ಕ್ಷೇತ್ರಕ್ಕೆ ಬೇರೆ ಬೇರೆ ಅಪ್ಲೈ ಆಗ್ತಾವೆ. ಅದಕ್ಕೆ ತಕ್ಕಂತೆ ನೀವು ನಡ್ಕೊಳ್ಬೇಕಾಗ್ತೈತಿ, ಅನುಭವ ತಗೋಬೇಕಾಗ್ತೈತಿ, ಪ್ರಯತ್ನ ಮಾಡಬೇಕಾಗ್ತೈತಿ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಉದ್ಯಮಿ ಪಾರ್ವತಿ ಕಮತೆ ಮಾತನಾಡಿದರು. ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಒಂದಿತ್ತು. ಆದರೆ ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಹಳ್ಳಿ ಒಳಗೆ ಮೊದಲೇ ನನಗೆ ಶಿಕ್ಷಣ ಇರಲಿಲ್ಲ, ಆಮೇಲೆ ಭಾಷೆ ಜ್ಞಾನ ಇರಲಿಲ್ಲ. ಮಾಡ್ಕೋತ ಒಂದು 2 ಮಕ್ಕಳಾದ ನಂತರ ನಮ್ಮ ಯಜಮಾನರು ಪ್ರೈವೇಟ್ ಜಾಬ್ದೊಳಗಿದ್ರು ಅವಾಗ. ಸೊ ಅವ್ರ ಪೇಮೆಂಟ್ದೊಳಗೆ ನಮ್ಮ ಮನೆ ನಡೀತಿರ್ಲಿಲ್ಲ. ಅದಕ್ಕೆ ನಾವು ಏನೇ ಮಾಡಬೇಕು ಅನ್ನೋಂಥ ಒಂದು ಕುತೂಹಲ ಇತ್ತು. ಜಸ್ಟ್ ನನಗೆ ಫಸ್ಟ್ ಅಪಾರ್ಚುನಿಟಿ ಸಿಕ್ತಂದ್ರೆ ನಮ್ಮ ಕರಗಾಮ ಕನ್ನಡ ಶಾಲೆದೊಳಗೆ ಅಡುಗೆ ಮಾಡುವಂಥ ಕೆಲಸ. ಅದು ಏನಾಯ್ತಂದ್ರೆ ನಮ್ಮ ಭಾವನೆ ಹೆಂಡತಿ ನಮ್ಮ ನಗೇಣಿ ಯಾವಾಗ ಬೇಕು ಅವ್ರು ಸ್ವಲ್ಪ ಆರಾಮಿರಲಿಲ್ಲ. ಸೊ ಆ ಕಾರಣದಿಂದ ನನಗೆ ಒಂದು 7-8 ತಿಂಗಳು ಅಷ್ಟೇ ಕೆಲಸ ಮಾಡೋಕೆ ನನಗೆ ಅವಕಾಶ ಸಿಕ್ಕಿತ್ತು. ಅದರ ನಂತರ ಅದು ಪೋಸ್ಟ್ ಏನಿತ್ತಂದ್ರೆ ವಿಧವಾ ಪೋಸ್ಟ್ ಇತ್ತು. ಅವಾಗ 7 ತಿಂಗಳು ಆದ ನಂತರ ನಮ್ಮ ನಗೇಣಿ ಅವ್ರು ತೀರ್ಕೊಂಡ್ರು. ಅವಾಗ ಅವ್ರು HM ಹೇಳಿದರು, ಮತ್ತಿನ್ನು ಮೇಡಮ್ ನಾವು ಬೇರೆ ಯಾವುದೇ ಪೋಸ್ಟ್ ನಾವು ತಗೋಬೇಕಾಗ್ತೈತಿ, ಸೊ ನೀವು ಇನ್ನು ಬಿಡಬೇಕಾಗ್ತೈತಿ. ಅವಾಗ ನನಗೆ ಒಂದು ದೊಡ್ಡ ಗುಡ್ಡನ ಮೇಮಲ್ ಕಷ್ಟ ಬಿದ್ದಂಗೆ. ಯಾಕಂದ್ರೆ ಭಾಳ ಪೇಮೆಂಟ್ ಇರಲಿಲ್ಲ ಅಲ್ಲಿ. ಒಂದು 600-700 ಅಷ್ಟೇ ಏನೋ ಒಂದಷ್ಟು ರೂಪಾಯಿ ನನಗೆ ತಿಂಗಳ ಸಿಗ್ತಿತ್ತು. ಆದರೆ ಅದನ್ನೂ ಬಿಡಬೇಕಾಯ್ತಲ್ಲ ಅಂತೇಳಿ ಭಾಳ ದುಃಖ ಆಯ್ತು ನನಗೆ ಅವಾಗ. ಅದ್ರ ಜೊತೆಗೆ ಸರ್ ಏನು ಮಾಡ್ರು, ಅವ್ರು HM ಪಾಟೀಲ್ ಸರ್ ಅಂತೇಳಿ ಅದು ಬಿಡೋದವ್ರು BS ಪಾಟೀಲ್ ಅಂತ. ಅವ್ರು ಏನು ಮಾಡ್ರು, ನನಗೆ ಇನ್ನೊಂದು ಕೆಲಸ ಒಪ್ಪಿಸ್ಕೊಡ್ರು. ಏನಂದ್ರೆ ಅವಾಗ ಶಿವಮೊಗ್ಗ ಸೈಡ್ದಿಂದ ಎಲ್ಲ ಭಾಳ ಟೀಚರ್ಸ್ ಎಲ್ಲ ಬಂದಿದ್ರು. ಉಡುಪಿ, ಶಿವಮೊಗ್ಗ ಅವರೆಲ್ಲ ಕನ್ನಡ ಸರಿ ಪ್ರೈಮರಿ ಸ್ಕೂಲ್ ಟೀಚರ್ಸ್. ಅವ್ರಿಗೆಲ್ಲ ಮೆಸ್ ಅಂದರೆ
ಒಂದಿಷ್ಟು ಚಪಾತಿ ಭಾಜಿ ಮಾಡುವಂಥ ಅನ್ನ ಸಾರು ಎಲ್ಲ ಸಾಲಾಗಿರ್ತಿತ್ತು. ಅದು ಒಂದಿಷ್ಟು ಡಬ್ಬಿ ಹಚ್ಕೊಟ್ರು, ಒಂದು 5-6 ಜನರಿಗೆ ನಾನು ಡಬ್ಬಿ ಕೊಡ್ತೀನಿ. ಅದು ಒಂದು 5-6 ವರ್ಷ ನಡೀತು. ಅದರ ನಂತರ ಎಲ್ಲ ಅವರೆಲ್ಲ ಮ್ಯಾರೇಜ್ ಆಗಿ ಆ ಕಡೆಗೆ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ರು. ಇನ್ನು ಏನು ಮಾಡಬೇಕು ಗೊತ್ತಾಗ್ತದೆ. ಅದರ ನಂತರ ನಾ ಚಿಕ್ಕೋಡಿ ಗಾರ್ಮೆಂಟ್ ಹುಡ್ಕೊಂಡೆ. ಸ್ವತಃ ತಿರುಗಾಡಿದೆ, ನನಗೆ ಎಲ್ಲಿ ನನಗೆ ಕೆಲಸ ಸಿಗ್ತೈತಿ ನೋಡಬೇಕು ಅಂದರೆ ಸಂಕೇಶ್ವರ ಆಯಿತು, ಚಿಕ್ಕೋಡಿ ಆಯಿತು, ಈ ಕಡೆ ಹುಕ್ಕೇರಿ ಆಯಿತು, ಇದೆಲ್ಲ ತಿರುಗಾಡಿದಾಗ ಒಂದು ಗೊತ್ತಾದ ನನಗೆ ಇಲ್ಲಿ BK ಕಾಲೇಜ್ ಹತ್ರ ಒಂದು ಗಾರ್ಮೆಂಟ್ ಇತ್ತು. ಆ ಗಾರ್ಮೆಂಟದೊಳಗೆ ಒಂದು 2 ವರ್ಷ ಕೆಲಸಕ್ಕೆ ಸೇರಿಕೊಂಡೆ. ಅಲ್ಲಿ ಸೇರ್ಕೊಂಡಾಗ ಸಂಬಳ ಆದರೂ ಕಡಿಮೆ ಇತ್ತು, ಯಾಕಂದ್ರೆ ನನಗೆ ಅಲ್ಲಿ ಕಲಿಯುವಂಥ ಒಂದಿಷ್ಟು ಛಲ ಇತ್ತು. ಅದನ್ನ ಸ್ಟಿಚ್ ಮಾಡೋದು ಕಡಿಮೆ ಮಾಡ್ತಿದ್ದೆ, ಅದ್ರ ಕಟಿಂಗ್ ಮಾಡೋದು, ಅದೆಲ್ಲ ಲೇರ್ಸ್ ಹಾಕೋದ, ಇದೆಲ್ಲ ಮಾಹಿತಿ ತಗೋತಿದ್ದೆ. ಆ ಒಂದು ಬೇಸ್ ಮೇಲೆ ನಾ 2017 ಒಳಗೆ ಗಾರ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಚಿಕ್ಕೋಡಿ. ನಾನು ಮತ್ತು ಇನ್ನೊಬ್ಬರು ನಮ್ಮ ಭಾವನ ಮಗ ನಮ್ಮ ಪಾರ್ಟ್ನರ್ಶಿಪ್ ಒಳಗೆ ಅದನ್ನು ಗಾರ್ಮೆಂಟ್ ನಾವು ಸ್ಟಾರ್ಟ್ ಮಾಡಿದ್ವಿ. ಅದರ ನಂತರ ಸುಮಾರು ಒಂದು ವರ್ಷ ಆದ ನಂತರ ಸ್ವಲ್ಪ ಪಾರ್ಟ್ನರ್ಶಿಪ್ ಗೊತ್ತಲ್ಲ, ಸ್ವಲ್ಪ ತೊಂದರೆ ಆಗ್ತಿತ್ತು. ಹೀಗಾಗಿ ಅದನ್ನು ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಇಲ್ಲಿ ಒಂದು ಪಂಕ್ ಅಂತ ಇದೆ ಮಾಂಜ್ರೇಕರ್ ಅವ್ರ ಗಾರ್ಮೆಂಟ್ ಒಳಗೆ ಅಲ್ಲಿ ನಾವು ಪ್ರಾಫಿಟ್ ಪಾರ್ಟ್ನರ್ ಆಗಿ ಕೆಲಸ ಮಾಡಾಕತ್ತೀವಿ. ಒಂದು ವರ್ಷ ಆದ ನಂತರ ಮತ್ತೆ ನಾನು ರೀಓಪನ್ ಮಾಡಬೇಕು ಗಾರ್ಮೆಂಟ್ ಅಂತ ತೀರ್ಮಾನ ತಗೊಂಡು ಮೇಡಮ್ ಅವ್ರ ಜೊತೆ ಮಾತಾಡಿ ಮತ್ತು ನಾವು ಸ್ಟಾರ್ಟ್ ಮಾಡ್ತೀವಿ ಒಂದು 2019. ಆನಂತರ ನಾವು ಸ್ವಲ್ಪ ಮಷಿನ್ ಹಾಕಿದ್ವಿ. ಮುಂಚೆ ಒಂದು 12 ಮಷಿನ್ ಹಾಕಿದ್ವಿ. ನಂತರ ನಾವು ಒಂದು 6 ಮಷಿನ್ ತೊಗೊಂಡ್ವಿ. ಯಾಕಂದ್ರೆ ಆ 12 ಮಷಿನ್ ಹಾಕೋಕ್ಕಿಂತ ಮುಂಚೆ ನನಗೇನು ಅನಿಸಿತ್ತು, ಒಂದು 2 ವರ್ಷ ಏನು ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ, ಅವಾಗ ನನಗೇನು ಅನಿಸಿತ್ತು, ನಾ ಎಲ್ಲ ಕಲಿತ್ಬಿಟ್ಟಿದ್ದೆ. ಅಂದರೆ ಅದಿನ ಪರಿಪೂರ್ಣ ಆಗಿದೆ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು. ಪತ್ರಕರ್ತ ಚಂದ್ರಶೇಖರ್ ಚಿನ್ಕೇಕರ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ಕೌಶಲ್ಯ ಬೆಳೆಸಿಕೊಂಡರೇನೆ ಇಂದಿನ ಜಗತ್ತಿನಲ್ಲಿ ಬದುಕಲು ಸಾಧ್ಯವಿದೆ ಎಂದು ಹೇಳಿದರು. ಯಾಕಂತಂದ್ರೆ ಇಲ್ಲಿ ನಾವೆಲ್ಲರೂ ಈ ಸರ್ಕಾರಿ ಇದರಲ್ಲಿ ಬಹಳ ಬಡತನದ ಹಿನ್ನೆಲೆಯಲ್ಲೇ ಬಂದಂಥವ್ರು. ಪ್ರತಿಯೊಬ್ಬರು ಯಾರೋ ಆರ್ಥಿಕವಾಗಿ ಸದೃಢ ಇದ್ದವರು ಇಲ್ಲಿ ಬರುವುದು ಅಪರೂಪ. ಯಾಕಂದ್ರೆ ದೊಡ್ಡ ಇಂಜಿನಿಯರಿಂಗು ಅಥವಾ ದೊಡ್ಡ ಬೇರೆ ಬೇರೆ ಕಡೆ ಅಂತಂದ್ರೆ ಕೆಲಸ ಅಂತ ಕಲೀಲಾಕ ಅವಕಾಶಗಳಿರ್ತಾವೆ. ಆದರೆ ನೀವೆಲ್ಲ ಇಲ್ಲಿ ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇರುವಂಥದ್ದು ನಮ್ಮ ಚಿಕ್ಕೋಡಿಯ ಹೆಮ್ಮೆ. ಯಾಕಂತಂದರೆ ನಾವು ಈ ಒಂದು ಈ ಏನು ಕೇಂದ್ರ ಉದ್ಘಾಟನೆ GTDC ಕೇಂದ್ರ ಉದ್ಘಾಟನೆ ಇದ್ದಾಗೂ ನಾನು ಮುಖ್ಯಮಂತ್ರಿಗಳು ಬಂದಿದ್ರು, ಅವಾಗ ಸಿದ್ದರಾಮಯ್ಯ ಅವರು ಇದ್ರು, ಅವಾಗ ಬಂದಿದ್ದೆ. ಆಗ ಎಲ್ಲರೂ ಕರ್ಕೊಂಡು ಬಂದು ಇಲ್ಲಿ ಏನಂತಂದ್ರೆ ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು. ಏನು ಯಾಕಂದ್ರೆ ಅಲ್ಲಿ ಯಾರೇ ಇದ್ದಾರೆ ನೋಡ್ರಿ. ಯಾಕಂದ್ರೆ ಈಗ ವಿಧಾನ ಪರಿಷತ್ ಸದಸ್ಯರು ಮತ್ತು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಆಗಿರುವಂಥ ಪ್ರಕಾಶ್ ಹುಕ್ಕೇರಿ ಅವರು ಸಂಸದರಿದ್ದರು. ಆಗ ಅವರು ಪ್ರಯತ್ನ ಮಾಡಿ ಇದನ್ನು ತಂದರು. ಭಾಳ ಒಳ್ಳೆಯ ಕೆಲಸ ಮಾಡಿದ್ರಂತೆ ಭಾಳ ಯಾರಿಗೆ ಅವಾಗ ಅನಿಸಿರಲಿಲ್ಲ. ಈಗ ಅದು ಅನಿಸ್ತಾ ಇದೆ. ಏನದು ಆಲದ ಮರ ಅವ್ರು ಏನು ನೆಟ್ಟಿದ್ರು ಅದು ಫಲ ಈಗ ಕೊಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ನಮಗೆ ಬೇಕಾಗಿದ್ದು ಈಗ ಬರೀ ಜ್ಞಾನ ಅಲ್ಲ, ಜ್ಞಾನ ಒಂದು ಇದ್ರೆ ಸರ್ವೈವ್ ಆಗೋದು ಬಹಳ ಕಷ್ಟ ಐತಿ ಈಗಿನ ಸಮಾಜದಲ್ಲಿ, ಅಥವಾ ಈಗ ಆರ್ಥಿಕ ಈ ಮುಗ್ಗಟ್ಟಿನಲ್ಲಿ ಜ್ಞಾನದಿಂದ ನಾವು ಸಾಧನೆ ಮಾಡೋದು ಬಹಳ ಕಷ್ಟ. ಅದ್ರ ಜೊತೆಗೆ ಜ್ಞಾನದೊಂದಿಗೆ ಅಂದರೆ ಶಿಕ್ಷಣದಿಂದ ಜ್ಞಾನ ಬರುತ್ತೆ, ಜ್ಞಾನ ಜೊತೆಗೆ ಕೌಶಲ್ಯನೂ ಬೇಕು ಅಂತನ್ನುವಂಥದ್ದು. ಆ ಕೌಶಲ್ಯ ಜೊತೆಗೆ ಸಂಸ್ಕಾರನೂ ಬೇಕು ಅಂತ ಗರ್ಗುಡಿ ಸರ್ ಅವರು ಹೇಳಿದರು. ಯಾಕಂತಂದ್ರೆ ನಾವು ಸಮಾಜದಿಂದ ನಾವು ಬಂದಂಥವ್ರು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಮಾತನ್ನು ಹೇಳಿದರು. ಯಾಕಂತಂದ್ರೆ ನೀವೆಲ್ಲ ಇಲ್ಲಿ ಡಿಪ್ಲೊಮಾ ಕೋರ್ಸ್ ಮಾಡ್ತಾ ಇರೋದು ನನಗಂತೂ ಭಾಳ ಖುಷಿ ಅನಿಸ್ತಾ ಇದೆ. ಯಾಕಂತಂದ್ರೆ ಭಾಳ ಜನ BA BSc BCom ಅಥವಾ ಏನೇನೋ ಕೋರ್ಸ್ಗಳ ಮಾಡಿ ಆಮೇಲೆ ನಮಗೆ ಜಾಬ್ ಸಿಗಲಿಲ್ಲ ಅಂತ ನಾವೇನಂತಂದ್ರೆ ಯಾರ್ಯಾರನ್ನೂ ಹಳೀತೇವೆ. ಅಂದರೆ ತಂದೆ ತಾಯಿ ಬೈತೇವು, ಆಮೇಲೆ ಏನಂತಂದ್ರೆ ನಮ್ಮ ಸುತ್ತಮುತ್ತಲವ್ರು ಬೈತೇವು, ಕಾಲೇಜುಗಳಿಗೆ ಬೈತೇವು, ಶಿಕ್ಷಕರಿಗೆ ಬೈತೇವು, ಹಿಂಗೆಲ್ಲನೂ ನಾವೇನಂತಂದ್ರೆ ಬೈತಾ ಇರ್ತೇವೆ. ಆದರೆ ನೀವೇನೇನು ಇಲ್ಲೆಲ್ಲ ಅದರಲ್ಲಿ ನಮ್ಮ ಪಾರ್ವತಿ ಮೇಡಮ್ ಅವರು ಹೇಳಿದರು. ಯಾಕಂತಂದ್ರೆ ಇಲ್ಲಿ ಮಹಿಳೆಯರು ಸಹೋದರಿಯರು ಸಂಖ್ಯೆ ಇಷ್ಟೇ ಇರಲಿ, ಅವರು ಸುಮಾರು ಒಂದು 40-50 ಜನ ಅದಾರ. ಆದರೂ ಅದನ್ನು ನೋಡಿ ನನಗೆ ಹೆಮ್ಮೆ ಅನ್ನಿಸ್ತು. ಯಾಕಂತಂದ್ರೆ ಉದ್ಯಮಿ ಆಗಬೇಕು ಅಥವಾ ಉದ್ಯಮದಲ್ಲಿ ಒಬ್ಬ ಕೆಲಸವನ್ನು ಮಾಡುವಂಥ ಮಹಿಳೆ ಆಗಬೇಕು ಅನ್ನೋಂಥ ಅವರ ದಿಟ್ಟ ನಿಲುವು ನನಗೆ ಭಾಳ ಹಿಡಿಸ್ತು. ಉನ್ನತಿ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಿಮಲಾ ಚಿನ್ಕೇಕರ್ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಬಡತನದಲ್ಲಿ ಬೆಂದಂತವ್ರು ಹೆಂಗಂದ್ರೆ ನಾವೆಲ್ಲ ಅನ್ಕೊಳ್ತೇವೆ, ಇಲ್ಲ ಶ್ರೀಮಂತರ ಇದ್ರೊಳಗೆ ನಾವು ಬೆಳೆದಿ ಬಂದ್ರೆ ಇಲ್ಲ ನಾವೆಲ್ಲ ನಮ್ಮ ಆಸೆ ಆಕಾಂಕ್ಷೆಗಳ ನೆರವೇರಬಹುದು ಅಂತೇಳಿ. ಆದ್ರೆ ಅದು
ಒಂದು ಇಲ್ಲಿದಿಂದ ನಾವು ಬೇರೆ ಕಡೆ ಓದಿವಂದ್ರೆ ನಮಗೆ ಭಾಷೆ ಏನಾಗ್ಬಿಡ್ತೈತಿ, ಮಾತಾಡಕ್ ಆಗಂಗಿಲ್ಲ. ಈ ಸದ್ಯಕ್ಕೆ ನಾವು ಓದಿವಂದ್ರೆ ಬೇರೆ ಕಡೆ ದೇಶಕ್ಕೆ ಓದಿವಂದ್ರೆ ನಮ್ಗೆ ಮಾತಾಡಕ್ ಆಗಂಗಿಲ್ಲ. ಆ ಥರ ಆದ್ರೂ ಸದ್ಯ ಅವರು ಏನ್ ಮಾಡಿದ್ದಾರೆ, ಈ ಸಮಾಜದೊಳಗ ಅವರನ್ನ ಗುರುತಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅವರು. ಯಾಕಂದ್ರೆ ಅವ್ರ ಕಷ್ಟವನ್ನ ಹೇಳ್ಕೊಂಡವ್ರು, ಮದುವೆ ಆದ ಬಳಿಕ ನನಗೆ ಎಷ್ಟು ಕಷ್ಟಗಳು ಬಂದು, ಎಷ್ಟು ನಾನು ನೊಂದೆ, ನನಗೆ ಎಷ್ಟು ಜೀವನ, ಅದು ಹೆಣ್ಮಕ್ಳು ಈ ತರ ಸಮಾಜದೊಳಗೆ ಕೆಲಸ ಮಾಡೋದಂದ್ರೆ ಅಷ್ಟೊಂದು ಈಸಿ ಅಲ್ಲ. ಆದ್ರೂ ಸತ್ಯ ಅವ್ರು ಏನೈತಿ, ಪ್ರತಿ ಸಲನು ಸೋಲು ಸೋಲು ಸೋಲು, ಕೊನೆಗೆ ಒಂದು ಸಲ ಏನಾಗ್ತೈತಿ, ಗೆಲುವು ಅನ್ನೋದು ನಿಶ್ಚಿತ. ಅದೇ ಸಾಧನೆಯನ್ನು ಸಹ ಈ ವೇದಿಕೆಯ ಮೇಲೆ ಇದ್ದಂತ ಪಾರ್ವತಿ ಕಮ್ತೆ ಮೇಡಮ್ ಅವರು ಸಹ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲ ವಿದ್ಯಾರ್ಥಿ ಪರವಾಗಿ ಒಂದು ಜೋರಾದ ಚಪ್ಪಾಳೆಯನ್ನು ನಮ್ದು ಸುಮಾರು 7 ವರ್ಷಗಳಿಂದ ಈ ಸಂಸ್ಥೆ ನಡೆಯಾಗ್ತೈತಿ. ಸಂಸ್ಥೆ ಹೆಂಗ್ ನಡೆಯಾಗ್ತೈತಿ ಅಂದ್ರೆ ಎಲ್ಲೇ ಮನೆ ಹಿಂದ ನಡೆಯಾಗ್ತೈತಿ. ಯಾಕಂದ್ರೆ ಇದು ಸಂಸ್ಥೆ ನಡೆಸ್ಬೇಕಾತಂದ್ರೆ ಬಹಳ ಕಷ್ಟ. ಯಾಕಂದ್ರೆ ಅಷ್ಟೊಂದು ಈಸಿ ಅಲ್ಲ. ಯಾಕಂದ್ರೆ ನಾವು ಸ್ಪಾನ್ಸರ್ ಹುಡುಕ್ಬೇಕು, ಸ್ಪಾನ್ಸರ್ ಸಿಗ್ಬೇಕು ಅಂದಾಗ ಮಾತ್ರ ಹೆಂಗಾಗ್ತೈತಿ, ಇಂಥ ವೇದಿಕೆಯನ್ನ ನಾವು ಸೃಷ್ಟಿ ಮಾಡ್ಬೇಕಾಗ್ತೈತಿ. ವೇದಿಕೆಯನ್ನ ಸೃಷ್ಟಿ ಮಾಡಿಸಿ ನಿಮ್ಮಂತ ಮಕ್ಕಳನ್ನ ನಾವು ಯಾಕೆ ಹುಡುಕಿ ಇಂದಲೇ ಈ ಕೌಶಲ್ಯ ಅನ್ನೋದು ವಿಶ್ವ ಯುವ ಕೌಶಲ್ಯ ದಿನ ಯಾಕೆ ನಿಮ್ಮಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ, ನೀವು ಈಗ ಹುಟ್ಟುವಂತ ಇದೀಗ. ಯಾಕಂದ್ರೆ ನಾವು ನೆನೆಸಿರ್ತೀವಿ, ಕಾಳವನ್ನು ನೆನೆಸಿರ್ತೀವಲ್ಲ, ಆ ತರ ನಿಮ್ಮನ್ನ ಏನ್ ಮಾಡಿದೀವಿ, ಇಲ್ಲಿ GTTC ಸಂಸ್ಥೆ ಒಳಗ ಇಟ್ಟಿದ್ದಾರೆ ನಿಮ್ಮ ತಂದೆ ತಾಯಿಗಳು. ನೀವೇನ್ ಮಾಡ್ಬೇಕು, ಈಗ ಮೊಳಕೆಯಾಗಿ ಹೊರಹೊಮ್ಮಬೇಕು. ಮೊಳಕೆಯಾಗಿ ಹೊರಹೊಮ್ಮಬೇಕಾದ್ರೆ ನೀವು ಹೆಂಗಾಗ್ಬೇಕಂದ್ರೆ, ಇಲ್ಲಿ ನೀವು ಸಸಿ ನೆಟ್ ಅಂದ್ರೆ ಒಂದು ದೊಡ್ಡ ಆಲದ ಮರ ಹೆಂಗ ರೆಡಿ ಆಗ್ತೈತಿಲ್ಲ, ಆ ತರ ಈ ಸಂಸ್ಥೆ GTTC ಸಂಸ್ಥೆ ಮಾಡ್ತೈತಿ. ಯಾಕಂದ್ರೆ ನೀವು ನೋಡ್ರಿ, ಎರಡನ್ನೂ ಕಲಿಸ್ಕೊಡ್ತಾರ ಅವರು. ಒಂದೇ ಅಲ್ಲ, ಒಂದು ಶಿಕ್ಷಣವನ್ನ ಕಲಿಸ್ತಾರು, ನೀವು ಹೆಂಗ ಅಂದ್ರ ನಿಮ್ಮ ಜೀವನವನ್ನ ಸಹಾಯ ಮಾಡ್ಬೇಕು, ನೀವು ಸಮಾಜದೊಳಗೆ ಹೆಂಗ್ ಬದುಕಬೇಕು, ನೀವು ಹೆಂಗ ಬದುಕುವಂತ ಕೌಶಲ್ಯವನ್ನ ಏನ್ ಮಾಡ್ತಾರೆ GTTC ಸಂಸ್ಥೆಯವರು ಕಲಿಸ್ಕೊಡ್ತಾರೆ. ಅದ್ರ ಸಲುವಾಗಿ ನಾನೇನ್ ಮಾಡಿದೆ, ಸರ್ ರಿಕ್ವೆಸ್ಟ್ ಮಾಡ್ಕೊಂಡೆ, ಇಲ್ಲ ಸರ್ ನಿಮ್ಮಲ್ಲೇ ನಾನೇನೈತಿ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಬರುವಂತ ಮಕ್ಕಳೆಲ್ಲ ಬಡ ವಿದ್ಯಾರ್ಥಿಯ ಮಕ್ಕಳು. ಯಾಕಂದ್ರೆ ನಾನು ಬಹಳ ಸ್ಟಡಿ ಮಾಡಿದ್ರಿಂದ ಈ ಬಡ ವಿದ್ಯಾರ್ಥಿ ಮಕ್ಕಳಿಗೆ ನಾವು ಏನಾದ್ರೂ ಒಂದು 10 ವಿಷಯ ಹೇಳಿದ್ರು 2 ವಿಷಯ ಆದ್ರೂ ನಿಮ್ಮ ತಲೆ ಒಳಗೆ ಹೋಗ್ಬೋದು, ನೀವು ಏನಾದ್ರೂ ಸುಧಾರಣೆ ಆಗ್ಬೋದು. ಯಾಕಂದ್ರೆ ನಿಮ್ಮಲ್ಲಿರುವಂತ ಪ್ರತಿಭೆಯನ್ನ ನೀವು ವ್ಯಕ್ತಪಡಿಸಿ ಸಮಾಜದಲ್ಲಿ ನೀವು ಒಂದಿಲ್ಲ ಒಂದು ದಿನ ದೊಡ್ಡ ಸ್ಥಾನವನ್ನು ಏರಿದ್ರೆ, ನೀವು 4 ಜನಕ್ಕೆ ಕೆಲಸ ಕೊಟ್ಟರೆ ಅಂದ್ರೆ ಸುಮಾರು ಇಲ್ಲಿ ನೋಡಿ ನೀವು 100 ಜನಕ್ಕಿಂತ ಹೆಚ್ಚಿರ್ಬೋದು. 4 ಜನಕ್ಕೆ ನೀವು ಕೆಲಸ ಕೊಟ್ರೆ ಎಷ್ಟು ಜನಕ್ಕೆ ಕೆಲಸ ಕೊಡ್ಬೋದು ನೋಡ್ರಿ, ವಿಚಾರ ಮಾಡೋದು. ಈ ಸಂದರ್ಭದಲ್ಲಿ ಇಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ವಿಭಾಗದಲ್ಲಿ ರಾಷ್ಟ್ರಮಟ್ಟದ ಸಾಧನೆ ಮಾಡಿದ GTTC ವಿದ್ಯಾರ್ಥಿ ಕೌಶಲ್ ದಾಂದ್ಲೆ, ಡೋನ್ವಾಡ್ ಗ್ರಾಮದ ಪ್ರಗತಿಪರ ರೈತ ರಾಚಪ್ಪ ಶಿವಾಪುರೆ, ಜೈನಾಪುರ ಗ್ರಾಮದ ಯುವ ಉದ್ಯಮಿ ರೋಹಿತ್ ಗರ್ಬುಡೆ, ಯಾದಗೂಡು ಗ್ರಾಮದ ಸಾಮಾಜಿಕ ಕಾರ್ಯಕರ್ತೆ ಲಕ್ಷ್ಮೀ ಹತ್ತರ್ಕಿ ಸೇರಿದಂತೆ GTTC ಕೇಂದ್ರದಲ್ಲಿ ವಿದ್ಯಾಭ್ಯಾಸ ಮಾಡಿ ಸಾಧನೆ ಮಾಡಿದ ಹಲವರನ್ನು ವಿಶೇಷವಾಗಿ ಸತ್ಕರಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಯುವ ಉದ್ಯಮಿ ಪ್ರಗತಿಪರ ರೈತ ರಾಚಪ್ಪ ಶಿವಾಪುರೆ ಮಾತನಾಡಿದರು. ಆ ಫ್ರಾಂಚೈಸಿ ಮಾಡಿ ಈಗ ನಮ್ಮ ನಡವಳಿಕೆಯನ್ನು ಅವ್ರು ಅರ್ಥ ಮಾಡ್ಕೊಂಡ್ರೆ ಈ ಬೆಳಗಾವಿ ಡಿಸ್ಟಿಕ್ ಡೀಲರ್ಶಿಪ್ ನಮ್ಗೆ ಕೊಟ್ಟಾರ. ಅದನ್ನು ಈಗ ಅದನ್ನ ಇನ್ನೊಂದು 1-1.5 ತಿಂಗಳದಾಗ ಸ್ವಲ್ಪ ಓಪನಿಂಗ್ ಇರ್ತದೆ. ನಿಮಗೂ ನೀವು ಬರೋಣಿಂದ ಎಲ್ಲ ಮಕ್ಕಳೆಲ್ಲ ಕೊಡಿ. ಅದ್ರ ಜೊತೆಗೆ ಇನ್ನೂ ಉಳಿದ ಕೆಲಸಗಳಪ್ಪ ಏನು, ಇದು ಸಾವಯವ ಆಯಿತು, ಬಿಸ್ನೆಸ್ ಹೋಟೆಲ್ ಆಯಿತು, ಹೋಟೆಲ್ ಜೊತೆ ಸಿಮೆಂಟ್ ಇಟ್ಟಿಂಗ್ ಸರ್ ಸಿಮೆಂಟ್ ಇಟ್ಟಿಂಗ್ ಆಯಿತು. ಅದ್ರ ಜೊತೆಗೇನೆ ಮುಖ್ಯವಾಗಿ ನಾವು ಇವತ್ತು ಏನು ಮಾಡಾಕತ್ತೇವೆ, ರೈತ ಪರ ಹೋರಾಟ. ಯಾಕೆ ಭಾರತೀಯ ಕಿಸಾನ್ ಸಂಘ ಅಧ್ಯಕ್ಷರನ್ನಾಗಿ ಮಾಡಿದಾರ ಚಿಕ್ಕೋಡಿದ, ರೈತ ಪರ ಹೋರಾಟಗಳು ಮಾಡ್ಬೇಕಾಗಿತ್ತು. ಯಾಕೆ ನಾವು ಹೋರಾಟ ಮಾಡ್ಬೇಕಾಗಿತ್ತು ಅಂತಾರೆ, 90% ನಾವೆಲ್ಲ ರೈತರಾಗಿ ಇರೋದ್ರಿಂದ, ಆಮೇಲೆ ನೀವು ಏನು ಈಗ ಕಲಿತಾ ಇದ್ದೀರಲ್ಲ, ಇದು ಪ್ರತಿಯೊಂದೂ ರೈತರ ಅಟ್ಯಾಚ್ಮೆಂಟ್ ಐತಿ. ಏನಪ್ಪಾ ಅಂತಂದ್ರೆ, ನೀವು ಯಾವುದೇ ಫ್ಯಾಕ್ಟ್ರಿ ಒಳಗೆ ಕೆಲಸ ಮಾಡ್ರಿ, ಒಂದು ಸಣ್ಣದ ಪ್ರಾಡಕ್ಟ್ ರೆಡಿ ಆದ್ರೂ 90% ಖರೀದಿ ಮಾಡೋರು ನಮ್ಮ ರೈತರನ್ನ. ನಿಮ್ಗೆಲ್ಲ 3 ಉದ್ಯೋಗ ಸಿಗ್ಬೇಕಂದ್ರೆ ಅದನ್ನ ನಾವು ಹೆಮ್ಮೆಯಿಂದ ಹೇಳ್ಬೇಕಾಯ್ತು, ಅವ್ರನ್ನ ಸಪೋರ್ಟ್ ಮಾಡ್ಬೇಕಾಯ್ತು. ಏನು ಸಪೋರ್ಟ್ ಮಾಡ್ಬೇಕಾಯ್ತು ಅಂತಂದ್ರೆ, ರೈತ ಬೆಳೆದಂತ ಬೆಳೆ ಏನೈತಲ್ಲ, ರೈತ ಬೆಳೆದ ಬೆಳೆಗೆ ಅದಕ್ಕೆ ನೀವು ಎಲ್ಲ ಕಡೆಯಿಂದ ನಿಮ್ಗೆ ಏನಿಲ್ಲ ಸಾವಯವ ಆಯ್ತು, ಆಮೇಲೆ ನೀವು ಏನಾಯ್ತು, ನೇರವಾಗಿ ಖರೀದಿ ಮಾಡಿ ಸಪೋರ್ಟ್ ಮಾಡ್ರಿ. ಖರೀದಿದ ಆ ಕಡೆ ಹೋಗ್ಬೇಡ, ನೇರವಾಗಿ ನೀವು ರೈತರಿಗೆ ಸಪೋರ್ಟ್ ಮಾಡಿ, ಇದ್ದೂರ ಸಪೋರ್ಟ್ ಮಾಡಿ ರೈತರು ಮತ್ತೆ ಬೆಳೀತಾರೆ. ಮತ್ತು ಆಮೇಲೆ ನಿಮ್ಮ ಕೌಶಲ್ಯ ಜೊತೆಗೆ ಅವ್ರು ರೈತರಿಗೆ ನೀವು ಏನು ಮಾಡ್ಬೇಕಾಗಿದೆ ಅಂದ್ರೆ, ನೀವು ನೋಡ್ರಿ, ನಾ ಹೇಳಿದ್ದೆ, ನಾನು ITI ಮಾಡಿದಾನು, ನಮಗೂ ಒಂದು ಸ್ವಲ್ಪ ವಿಚಾರ ಐತಿ. ನೀವು ಏನು ಎಜುಕೇಶನ್ ಕಲಿಯಾಕಿರಲಿಲ್ಲ, ಒಂದು ಸ್ವಲ್ಪ ವಿಚಾರ ಐತಿ.
ಅಲ್ಲೇ ಈ ಸಣ್ಣ ವಯಸ್ಸಿನಾಗ ನಾವು ಏನಾರ ಮಾಡಿದೆವಪ್ಪ ಅನ್ನೋ ಹಂಬಲ ಇರಬೇಕು. ಈಗ ನೋಡ್ರಿ ನೀವು ಕೌಶಲ್ಯ ಅಂದ್ರೆ ನೀವು ದೊಡ್ಡ ಫ್ಯಾಕ್ಟ್ರಿ ಮಾಡಿದ್ರೂ ಅದಾಗಿಲ್ಲ, ದೊಡ್ಡ ಸಾಧನೆ ಮಾಡಿದ್ರೂ ಅದಾಗಿಲ್ಲ. ಒಂದು ಹೊಲದಾಗ ಒಂದು ಡ್ರಿಪ್ ಆಗಿಲ್ಲ, ಹೊಸದು ಏನಾರೇ ಮಾಡಬೇಕು. ಅದ್ರ ಜೊತೆಗೆ ಮತ್ತೊಂದು ಸರ್ ಜೊತೆ ಇನ್ನೊಂದು 2 ಮಾತು ಮಾತಾಡ್ತೇನೆ. ಮತ್ತೊಂದು ಫಂಕ್ಷನ್ ಅಟೆಂಡ್ ಆಗ್ರೆ ಮಾಧ್ಯಮ ಮಿತ್ರರ ಜೊತೆಗೆ ಒಂದು 2-3 ತಿಂಗಳು ಅವ್ರ ಜೊತೆನೂ ಮಾಧ್ಯಮದ ಒಂದು ಸ್ವಲ್ಪ ಅನುಭವ ಐತೆ. ಹಿಂಗೆ ಭಾಳಷ್ಟು ಏನೇನೋ ಮಾಡಿದೆವು. ಒಂದು ಹೇಳ್ತೇನೆ ಕೇಳ್ರಿ, ಇನ್ನು 2 ನಿಮಿಷ ಮಾತಾಡ್ತೇನೆ. ಇಷ್ಟೆಲ್ಲರೂ ಇದೀರಿ, ಸಣ್ಣ ವಯಸ್ಸೈತಿ, ಯಾರು ದುಶ್ಚಟಗಳಿಗೆ ಬಲಿ ಆಗ್ಬಾರ್ರಿ. ಸ್ಟಾರ್ ಗುಟ್ಕ ಪಾನ್ ಮಾಡ್ಬಾರ್ರಿ. ಮತ್ತೊಂದು ಸಣ್ಣ ವಯಸ್ಸಿನಾಗ ಯಾವುದೋ ಜಾತಿ ಧರ್ಮ ಭೇದ ಭಾವ ಮಾಡಬಾರ್ರಿ. ಇದು ನಮ್ಮ ಭಾರತ ಶೋಭೆ ಅಲ್ಲ, ನಮ್ಮ ದೇಶ ಯಾವುದೋ ಜಾತಿ ಮೇಲೆ ನಿಂತಿಲ್ಲ. ಅದ್ರ ಜೊತೆಗೆ ಮತ್ತೊಂದು ಹೇಳ್ರಿ, ತಂದೆ ತಾಯಿಗಳು ಕಣ್ಣೀರು ಒರೆಸುವಂತ ಕೆಲಸ ಮಾಡಬಾರ್ದು. ನಮ್ಮ ಸಿಸ್ಟರ್ ಹೇಳ್ರಿ, ಏನಪ್ಪ ಅಂತಂದ್ರೆ ಮದುವೆ ವಯಸ್ಸು ಬರಲಿ, ಮದುವೆ ಆಗ್ತೈತಿ, ಪ್ರತಿಯೊಂದು ವಯಸ್ಸಿಗೆ ಅನುಗುಣವಾಗಿ ಎಲ್ಲ ಆಗಿರ್ತೈತಿ. ಅವ್ರು ಅಸಹ್ಯ ಆಗುವಂತ ಕೆಲಸ ಮಾಡಬಾರ್ರಿ. ಸಂಸ್ಕಾರ ಕಲಿರಿ, ಎಜುಕೇಶನ್ ಕಲಿಯೋದು ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆ ಸಂಸ್ಕಾರ ಕಲಿರಿ. ಸಂಸ್ಕಾರ ಜೊತೆಗೆ ದುಡ್ಡು ಗಳಿಸ್ರಿ, ದುಡ್ಡು ಗಳಿಸಿ ನೆಮ್ಮದಿಯಾಗಿರ್ಬೇಕು. ಅರ್ಥ ಆಗಿಲ್ಲ? ನಾವು ದುಡ್ಡು ಯಾವುದೋ ಮೂಲದ್ರೆ ನೀವು ಮುಂದಿನ ದುಡ್ಡು ಗಳಿಸಕ್ಕೆ ಸ್ಟಾರ್ಟ್ ಮಾಡ್ರಿ. ಒಂದು ನೌಕರಿ ಮಾಡ್ರಿ, ಬಿಸ್ನೆಸ್ ಮಾಡ್ರಿ, ಏನೋ ಮಾಡ್ರಿ, ₹1 ದುಡ್ಡು ಗಳಿಸಲಿಲ್ಲ, ನೆಮ್ಮದಿಯಿಂದ ಗಳಿಸ್ಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪ್ರಾಚಾರ್ಯ ಶೀತಲ್ ಕುಮಾರ್ ದೇವಲಾಪುರ್ ಮಾತನಾಡಿದರು. ನೀವು ಪಬ್ಲಿಕ್ ಯೂಸ್ ಮಾಡಿಕೊಂಡು ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸ್ಕೊಬೇಕು. ಓಕೆ, ಸೊ ಇಲ್ಲಿ ನಾವು ಯಾರನ್ನೂ ಬ್ಲೇಮ್ ಮಾಡುವಂಥ ಪರಿಸ್ಥಿತಿ ಇಲ್ಲ. ಈಗ ಮುಂಚೆ ಪರಿಸ್ಥಿತಿ ಇತ್ತು, ಬಡತನ ಇತ್ತು. ಓಕೆ, ಸೊ ಮತ್ತೆ ಇನ್ನೊಂದು ಏನು ಹೇಳಿದ್ರೆ ಗರ್ಲ್ಸ್. ಓಕೆ, ಗರ್ಲ್ಸ್ ಅಂತ ನಮ್ಮದು ನಾ ಬಂದಾಗ 2018 ಸಂಸ್ಥೆ ಚಾಲು ಆಗಿತ್ತು ಮೇಡಮ್. ನಾ ಬರೋತಕ್ಕ ಒಂದು ಗರ್ಲ್ಸ್ ಅಡ್ಮಿಷನ್ ಇರಲಿಲ್ಲ. ಇವತ್ತು 55 ಈಗ ನಮ್ಮ ಓಕೆ, ನಾವು ಅದನ್ನು ಹೆಮ್ಮೆಯಿಂದ ಹೇಳ್ಕೊಂತೀವಿ. ಓಕೆ, ಗರ್ಲ್ಸ್ ಅಡ್ಮಿಷನ್ ಏನೈತಲ್ಲ ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊಂತೀವಿ. ಯಾಕಂದ್ರೆ ನಮ್ಮದು ಸಂಸ್ಥೆ ಭಾಳ ವರ್ಷಗಟ್ಟನಾಗ ಅದ, ಬಟ್ ಆದರೂ ವಿ ಆರ್ ಏಬಲ್ ಟು ರೀಚ್ ಮೋರ್ ದ್ಯಾನ್ 50. ಓಕೆ, ಸೊ ಬಟ್ ಏನಪ್ಪ ಅಂತಂದ್ರೆ ನಾವು ಅದನ್ನು ಹೇಳಿದ್ರು ಅವ್ರು ಮೇಡಮ್ ಏನಪ್ಪ ಅಂತಂದ್ರೆ ಪಾಲಕರು ಏನಪ್ಪ ಅಂತಂದ್ರೆ ನಿಮ್ಮ ಒಂದು ವಿಶ್ವಾಸ ಇಟ್ಟು ಕಲಿಸಿರ್ತಾರೆ, ಅದನ್ನು ವಿಶ್ವಾಸನ ಉಳಿಸುವ ಜವಾಬ್ದಾರಿ ನಿಮ್ಮ ಹತ್ರ. ಓಕೆ, ಅದನ್ನು ಕೆಲಸ ನೀವು ಮಾಡ್ರಿ ಅಂತ ಹೇಳ್ತೀನಿ. ಮತ್ತು ಇವತ್ತೇನು ಉನ್ನತಿ ಸಂಸ್ಥೆಯವರು ಏನು ನಮ್ಮ ಎಲ್ಲ ಸಾಧಕರಿಗೆ ಏನು ಸನ್ಮಾನ ಮಾಡಿದ್ದಾರೆ, ಇಟ್ ಶುಡ್ ಬಿ ಇನ್ಸ್ಪಿರೇಷನ್ ಟು ಆಲ್ ದ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಸ್ಟೂಡೆಂಟ್ಸ್. ಅವ್ರು ಮಾಡ್ತಾರಪ್ಪ ಅಂತಂದ್ರೆ ನಿಮಗೂ ಸಾಕು. ಓಕೆ, ಸೊ ಏನಂತಂದ್ರೆ ಹೆಜ್ಜೆ ಇಡಬೇಕು. ನೀವೊಂದು ಹೆಜ್ಜೆ ಇಡ್ರಪ್ಪ ಅಂತಂದ್ರೆ ತಾನೇ ಜಾಕೊಂಡು ಹೋಗ್ಬೇಕು. ಜಗತ್ತು ಹೆಂಗೆ ನಡೀತೈತೆ ಅಂತಂದ್ರೆ ಸಿಂಪಲ್, ಭರೋಸಾ. ಓಕೆ, ನಮ್ಮ ಮೇಲೆ ನಮ್ಗೆ ನಂಬಿಕೆ ಇತ್ತಪ್ಪ ಅಂತಂದ್ರೆ ಸಾಕು. ಆಮೇಲೆ ಕೌಶಲ್ಯಗಳು ಏನಾದವಲ್ಲ, ಸಾಲಿ ಕಲಿತ್ರೆ ಅಷ್ಟೇ ಅಲ್ಲ, ಸ್ಕಿಲ್ಸ್. ಓಕೆ, ಸೊ ಮತ್ತು ಸ್ಕಿಲ್ ಅನ್ನೋದು ಏನೈತಿಲ್ಲ, ನೌ ಡೇಸ್ ಇಟ್ ಇಸ್ ನಾಟ್ ಕಾನ್ಸ್ಟೆಂಟ್. ಓಕೆ, ಸೊ ಅಡ್ವಾನ್ಸ್ಮೆಂಟ್ಸ್ ಜಾಸ್ತಿ ಆಗ್ತಾ ಇದಾವೆ. AI ಸ್ಕಿಲ್ಸ್ ಅಂತ 108 ಬರ್ತಾವೆ. ಓಕೆ, ಬಟ್ ಕೆಲವೊಂದು ಸ್ಕಿಲ್ಸ್ ಸ್ಟ್ಯಾಗ್ನೆಂಟ್. ಎನಿ ಟೈಮ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಫಾರ್ ಎಕ್ಸಾಂಪಲ್ ಕಮ್ಯುನಿಕೇಷನ್ ಸ್ಕಿಲ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಇನೋವೇಟಿವ್ ಸ್ಕಿಲ್ಸ್. ಒಂದು ಯಾವುದೋ ಪ್ರಾಬ್ಲಮ್ ಕೊಟ್ಟಾಗ ನಾವು ಹೆಂಗೆ ಸಾಲ್ವ್ ಮಾಡ್ತೇವೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಇವತ್ತು ಬಸ್ ಬರಲಿಲ್ಲಪ್ಪ. ಓಕೆ, ಬಸ್ ಬರಲಿಲ್ಲ ಅಂತಂದ್ರೆ ನೀವು ಅಲ್ಲೇ ನಿಂತು ಬಿಡೋಲ್ಲ, ನಾ ಕಾಲೇಜಿಗೆ ರೀಚ್ ಆಗ್ಬೇಕು. ದಟ್ ಈಸ್ ಯುವರ್ ಗೋಲ್, ದಟ್ ಈಸ್ ಯುವರ್ ಪ್ರಾಬ್ಲಮ್. ಒಂದು ಯಾವ ದೋಸ್ತ್ ಬರ್ತಾನೆ ಗಾಡಿ ಮೇಲೆ, ಅವ್ನು ಫೋನ್ ಹಚ್ಚಿ ಬರತ್ತೇನೋ ಬರ್ಬೋದು ಕಾಲೇಜಿಗೆ. ಬಸ್ ಬರಲಿಲ್ಲ ಅಂದ್ರೆ ಬರ್ಬೋದು. ಇಲ್ಲಪ್ಪ 108 ಗಾಡಿ ದಾಡ್ತಿರ್ತಾವೆ, ಯಾವ್ದಾರ ಕೈ ಮಾಡಿ ಬರ್ಬೋದು ಅಂತಂದ್ರೆ ಆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆಗಿರ್ಬೋದು. ಕಮ್ಯುನಿಕೇಶನ್, ಮೇಡಮ್ ಹೇಳಿದ್ರೆ ನಮಗೆ ಭಾಷಾ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ. ಓಕೆ, ಸೊ ಈ ಕಮ್ಯುನಿಕೇಶನ್ ಅನ್ನೋದು ಮತ್ತು ಅದರೊಳಗೆ ಒಂದು ದೊಡ್ಡ ಜಗತ್ತೈತೆ. ಓಕೆ, ಸೊ ಇವೆಲ್ಲನೂ ಏನಪ್ಪ ಅಂತಂದ್ರೆ ನೀವು ಎಜುಕೇಷನ್ ಆದ್ಮೇಲೆ ಕಲಿತೀನಂತಲ್ಲ. ಸೊ ಇಟ್ ಶುಡ್ ಸ್ಟಾರ್ಟ್ಸ್ ಫ್ರಮ್ ಆಫ್ಟರ್ 10th. ಯಾವ್ಯಾವ ನನಗೆ ಸ್ಕಿಲ್ ಸೆಟ್ಸ್ ಬೇಕು, ಯಾವ್ಯಾವ ಕೌಶಲ್ಯಗಳು ನಾಳೆ ನನ್ನ ಭವಿಷ್ಯಕ್ಕೆ ಹೆಲ್ಪ್ ಆಗ್ತಾವೆ ಅನ್ನೋದನ್ನು ಐಡೆಂಟಿಫಿಕೇಶನ್ ಮಾಡ್ಕೊರಿ. ಅವನ್ನ ಈಗಿಂದನೇ ಕಲ್ಟಿವೇಟ್ ಮಾಡ್ಕೊಂತ ಹೋಗ್ರಿ. ನಿಮ್ಮ ಟ್ರಸ್ಟ್ ಮೀ, ಯುವರ್ ಫ್ಯೂಚರ್ ವಿಲ್ ಬಿ ವೆರಿ ಬ್ರೈಟ್. ಓಕೆ, ಆಮೇಲೆ ಅದ್ರ ಜೊತೆಗೆ ಸುರೇಶ್ ಗರ್ಭುಡಿ ಸರ್ ಸಾಕಷ್ಟು ಏನಪ್ಪ ಅಂತಂದ್ರೆ 7 ಬೀಳುಗಳು ಇದ್ದೇ ಇರ್ತಾವೆ. ಕಲಿತಕ್ಕ ಅಷ್ಟೇ. ಇವತ್ತು ಅವರು 8ರಿಂದ 10 ಆರ್ಗನೈಸೇಷನ್ ರನ್ ಮಾಡ್ತಾರಪ್ಪ ಅಂತಂದ್ರೆ ಇಟ್ಸ್ ಆಲ್ ಬಿಕಾಸ್ ಅವ್ರದ್ದು ಏನು ಫಸ್ಟ್ ಸೆಕೆಂಡ್ ಏನು ಲರ್ನಿಂಗ್ ಇರುತ್ತಲ್ಲ, ಅದು ಅವ್ರನ್ನ ಏನಪ್ಪ ಅಂತಂದ್ರೆ ಇವತ್ತು ಅಂಥವಿನ್ನ 10 ಬಿಸ್ನೆಸ್ ಮಾಡುವಷ್ಟು ಧೈರ್ಯ ಇರ್ತದೆ ಅವರು. ಕಾರ್ಯಕ್ರಮದಲ್ಲಿ GTTC ಕೇಂದ್ರದ ಉಪನ್ಯಾಸಕರಾದ ಸಚಿನ್ ಮನಗುಳೆ, ಶ್ರುತಿ ಹೆಗ್ಗರೆ, ಸುರೇಶ್ ಸಾವಿತ್ರಿಗೋಳ್, ಪ್ರದೀಪ್ ಮಾನೆ, ಸ್ವಪ್ನಲ್ ಹೂಗಾರ್, ವಿಜಯ್ ಜುಟ್ದವರ್, ಚನ್ವೀರ್ ಕಂಬಾರ್ ಸೇರಿದಂತೆ ಕೇಂದ್ರದ 100 ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು.